Hello, Namaskara. Welcome back. Welcome to Num Diploma channel. So, dear students, DCET 2024 online application link still not enabled. ಸರ್ ಲಿಂಕ್ ಏನೋ ಎನೇಬಲ್ ಆಗಿಲ್ಲ ಸರ್. ಯಾವಾಗ ಸರ್ ಎನೇಬಲ್ ಮಾಡ್ತಾರೆ ಅವರು ನೋಟಿಫಿಕೇಶನ್ ಕೊಟ್ಟಿರೋ ಪ್ರಕಾರ 20th ಏಪ್ರಿಲ್ ಎನೇಬಲ್ ಮಾಡಬೇಕಾಯಿತು 11 AM ಗೆ. ಇವತ್ತು ನೋಡಿದ್ರೆ ಡೇಟ್ 27th ಎನೇಬಲ್ ಮಾಡ್ತಾರಾ ಸರ್? ತುಂಬ ಜನಕ್ಕೆ ಡೌಟ್ಸ್ ಇದೆ. ಯಾಕೆ ಸರ್ ಎನೇಬಲ್ ಮಾಡಿಲ್ಲ? ತುಂಬ ಜನ ಕಾಲ್ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ. ವೆರಿ ಗುಡ್. ಸೊ ರೆಸ್ಪಾನ್ಸ್ ಬರ್ತಾ ಇದೆ. ಆಮೇಲೆ ಇನ್ನೊಂದು ಸರ್ 3rd May ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ. ಸೊ ಟೈಮ್ ಕೊಡ್ತಾರೆ ಎಕ್ಸ್ಟೆಂಡ್ ಆಗೋದಕ್ಕೆ. ಏನು ಎಕ್ಸಾಕ್ಟ್ಲಿ ಒಂದು ವಿಡಿಯೋ ಮಾಡಿ ಸರ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ಇಂಟಿಮೇಷನ್ ಕೊಡೋದಕ್ಕೆ ಒಂದು ವಿಡಿಯೋ ಮೂಲಕ ಏನೋ ಒಂದು ಇಂಟಿಮೇಷನ್ ಕೊಡೋದಕ್ಕೆ ಬಂದಿದ್ದೀನಿ. ಸೊ June 9th DCT ಎಕ್ಸಾಮ್ ಅಂತ ಹೇಳಿದ್ದೆ. ಓಕೆ, ರಮ್ಯಾ ಮೇಡಮ್ ಒಂದು ವಿಡಿಯೋ ಬೈಟಲ್ ಕನ್ಫರ್ಮ್ ಮಾಡಿದ್ರು. ಆಮೇಲೆ ಈ ಸಲ ಆನ್ಲೈನ್ ಎಕ್ಸಾಮ್ ಮೋಡ್ ಅಂತಾನು ಹೇಳಿದ್ದೆ. ಸೊ ಪೇಪರ್ ಕಟಿಂಗು ಬಂದಿತ್ತು ನಿಮಗೆ. ಸೊ ಇವೆಲ್ಲ ಇರಬೇಕಾದ್ರೆ ಇನ್ನ ಲಿಂಕ್ ಯಾಕೆ ಎನೇಬಲ್ ಆಗಿಲ್ಲ? ಇದು ಮೋಸ್ಟ್ಲಿ ಕಾಡ್ತಾ ಇರೋ ಕಟ್ಟ ಕಡೆಯ ಪ್ರಶ್ನೆ ಎಲ್ಲ ವಿದ್ಯಾರ್ಥಿಗಳಿಗೆ. ಎಲ್ಲದ್ರ ಬಗ್ಗೆ ತಿಳ್ಕೊಂಡೋಣ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್ ಒಂದು ಹೇಳ್ತೀನಿ, ಎಕ್ಸಾಮ್ ಯಾವಾಗನ ಬರಲಿ ಬಿಡಲಿ, ಓಕೆ, ಅಪ್ಲಿಕೇಶನ್ ಯಾವಾಗನ ಎನೇಬಲ್ ಮಾಡಲಿ, ಅವ್ರು ಯಾವಾಗನ ಎನೇಬಲ್ ಮಾಡಲಿ. ಯು ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ DCET. ವೈ ಆರ್ ನಾಟ್ ಸ್ಟಾರ್ಟ್ ಪ್ರಿಪೇರಿಂಗ್? ಓಕೆ, ನಾನು ಹೇಳ್ತಾ ಇರೋದು ಪ್ರಿಪೇರ್ ಆಗಿ. ಇನ್ನ ಸ್ಟಿಲ್ ಸ್ಟೂಡೆಂಟ್ಸು ಸರ್ ಎಕ್ಸಾಮ್ ಡೇಟ್ ಅನೌನ್ಸ್ ಆದ್ಮೇಲೆ ಜಾಯ್ನ್ ಆಗ್ತೀನಿ ಸರ್, ಅದು ಇದು ಅಂತ ಹೇಳ್ತಾ ಇದ್ದೀರಾ. ಇದೇ ಉದ್ದೇಶಕ್ಕೆ ನಾನು ಬೇಗನೆ ಅರ್ಲಿಯಾಗಿ ನಿಮಗೆ ಒಂದು ಗೈಡೆನ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟೆ May 5th ಅಂದ್ಕೊಂಡಿದ್ದು April 5th ಸ್ಟಾರ್ಟ್ ಮಾಡಿದ್ದೀನಿ ಶಾರ್ಟ್ ಟರ್ಮ್ ಬ್ಯಾಚು. ಸ್ಟಿಲ್ ಸೀಟ್ಸ್ ಅವೈಲೇಬಲ್ ಇದೆ. ನನ್ನ ಹತ್ರ ಒಂದು ಕನ್ಫ್ಯೂಷನ್ ಆಗಬೇಡಿ, ಎನಿ ಟೈಮ್ ನೀವು ಜಾಯ್ನ್ ಆಗ್ಬೋದು. ಎಕ್ಸಾಮ್ಗೆ 15 ದಿವಸ ಇರಂಗೋ ಬೇಕಾದ್ರೂ ಜಾಯ್ನ್ ಆಗ್ಬೋದು. ಬಟ್ ಲೈವ್ ಕ್ಲಾಸ್ ಸಿಗಲ್ಲ ನಿಮಗೆ. ಲೈವ್ ಕ್ಲಾಸ್ ಬೇಕು ಅಂತಂದರೆ ಬೇಗ ಜಾಯ್ನ್ ಆಗಬೇಕು. ಡೇ 1 ಇಂದ ರೆಕಾರ್ಡಿಂಗ್ ಕ್ಲಾಸ್ ಸಿಗುತ್ತೆ ನಿಮಗೆ. ಎಲ್ಲ ಟಾಪಿಕ್ ವೈಸ್ ಕವರ್ ಆಗುತ್ತೆ. ಶಾರ್ಟ್ಲಿ ಒಂದು ಕೋರ್ಸು ಲಾಂಚ್ ಮಾಡ್ತೀನಿ, MCQ ಕೋರ್ಸ್. ಯಾರು MCQs ಬೇಕು ಅವ್ರಿಗೆ ಅದನ್ನು ರೆಫರ್ ಮಾಡಿದ್ರೆ ಸಾಕು. ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಅದರಲ್ಲೇ ಬಂದ್ಬಿಡುತ್ತೆ. ನಿಮಗೆ ಎಲ್ಲ ಸಬ್ಜೆಕ್ಟ್ದು ಲಾಂಚ್ ಮಾಡ್ತೀನಿ. ಓಕೆ, ಸೊ ಅದಕ್ಕಿಂತ ಡೀಟೇಲ್ಡ್ ಕೋಚಿಂಗ್ ಬೇಕು, ಒಂದು ಪರ್ಸನಲ್ ಗೈಡೆನ್ಸ್ ಬೇಕು. ಎಕ್ಸಾಮ್ ಆಗೋವರೆಗೂ ಕೋಚಿಂಗ್ ಇರುತ್ತೆ. ಎಕ್ಸಾಮ್ ಆದಮೇಲೆ ಆಪ್ಷನ್ ಎಂಟ್ರಿಗೆ ಸಪೋರ್ಟ್ ಇರುತ್ತೆ ನನ್ನ ಕಡೆಯಿಂದ, ನೀವು ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋವರೆಗೂ. ಸೊ ಯಾರು ಇಂಟ್ರೆಸ್ಟ್ ಇದ್ದೀರಾ, ರೈಟ್ ನೌ ಯು ಕ್ಯಾನ್ ಜಾಯ್ನ್ ದ ಕೋಚಿಂಗ್. ಸೊ ಪಿಂಗ್ ಮಾಡಿ, ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಇಲ್ಲ ಕೆಲವು ಡಿಸ್ಕ್ರಿಪ್ಷನ್ ನೋಡಿದ್ರೆ ಕೋರ್ಸ್ ಲಿಂಕ್ ಇಟ್ಟಿದ್ದೀನಿ, ಡೆಮೋ ಕ್ಲಾಸ್ ಇದೆ, ಎಲ್ಲ ಅದರಲ್ಲಿ ಇರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಹೋಗಿ ಕೆಳಗಡೆ, ಓಕೆ, ಮೋರ್ ಅಂತ ಬರುತ್ತಲ್ಲ, ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ಗೆ ಹೋಗಿ, ಅಲ್ಲೆಲ್ಲ ಸಿಗುತ್ತೆ ನಿಮಗೆ. ಸೊ ಯಾರು ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಿ. ನಮ್ಮ ಕಡೆಯಿಂದ ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ಸಿಗುತ್ತೆ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋವರೆಗೂ. ಸೊ ಪ್ರತಿಯೊಂದು ಸ್ಟೆಪ್ಪಲ್ಲಿ ನಾನು ಜೊತೆಗಿರ್ತೀನಿ. ಸೊ ಅದು ಬೇಡ ಸರ್ ಅಂತಂದರೆ ಒಂದು ಅಪ್ಡೇಟ್ಸ್ ಬೇಕು ಅಂದರೆ ವಾಟ್ಸಪ್ ಚಾನಲ್ ಇದೆ, ವಾಟ್ಸಪ್ ಗ್ರೂಪ್ ಇದೆ, ಮತ್ತು ಟೆಲಿಗ್ರಾಮ್ ಚಾನಲ್ ಇದೆ, ಜಾಯ್ನ್ ಆಗಿ. ಓಕೆ, ಸೊ ಕಮಿಂಗ್ ಟು ದ ವಿಡಿಯೋ. ಸೊ ನಿಮ್ಗೆ ಮೇನ್ ಕಾಡ್ತಾರ ಪ್ರಶ್ನೆ ಏನು ಅಂತಂದರೆ, ಸರ್ ನೋಡಿದ್ರೆ ಏಪ್ರಿಲ್ 20th ಬಿಡಬೇಕಾಗಿತ್ತು, ಇನ್ನೂ ಬಿಟ್ಟಿಲ್ಲ, ಯಾಕೆ ಸರ್? ಓಕೆ, ದಿಸ್ ಇಸ್ ದ ಒನ್ ಮೇನ್ ಥಿಂಗ್. ಸೊ ಫಸ್ಟ್ ಥಿಂಗ್ ಆನ್ಸರ್ ಮಾಡೋದಾದ್ರೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇವಾಗ ನಿಮ್ಗೆ ಹೆಂಗೆ ಗೊತ್ತಿದೆಯೋ ಅವ್ರಿಗೂ ಹಂಗೆ ಗೊತ್ತಿರುತ್ತೆ. ಸೊ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಸರ್ ಯಾವಾಗ ಸರ್ ಅಂತ. ಐ ಆಮ್ ನಾಟ್ ದ KEA. ಒಂದು ಅರ್ಥ ಮಾಡ್ಕೊಳ್ಳಿ, ನಾನು ಏನಿದೆ ಇನ್ಫಾರ್ಮೇಷನ್ ಪಾಸ್ ಮಾಡೋಕ್ಕಿದ್ದೀನಿ ಹೊರತು ಒಂದು ಕನ್ಫರ್ಮೇಷನ್ ಬರೋವರೆಗೂ ನಾನೇನು ಹೇಳೋಕ್ಕಾಗಲ್ಲ, ನಾನು ಇವಾಗಲೂ ಹೇಳೋಕ್ಕಾಗಲ್ಲ. ತುಂಬ ಜನ ಸ್ಟೂಡೆಂಟ್ಸ್ ಹೇಳ್ತಾರೆ, ಸರ್ ಒಂದು ವಿಡಿಯೋ ಮಾಡ್ಬಿಡಿ ಸರ್ ಅಂತ. ಹಂಗಾಗಿ ಮಾಡಕ್ಕೆ ಬಂದಿದ್ದೀನಿ. ಸುಮ್ಮನೆ ವಿಡಿಯೋ ಮಾಡೋಕೆ ಹೋದರೆ ಆಮೇಲೆ ಅದಕ್ಕೂ ಬೈತೀರಾ, ಸರ್ ಸುಮ್ಮನೆ ವ್ಯೂಸ್ಗೋಸ್ಕರ ವಿಡಿಯೋ ಮಾಡ್ತಾರೆ ಅಂತ. ನಾನು ಯಾವತ್ತು ವ್ಯೂಸ್ಗೋಸ್ಕರ ಅಲ್ಲ, ನಿಮ್ಗೆ ಹೆಲ್ಪ್ ಮಾಡಬೇಕು ಅಂತ ಮಾಡೋದಷ್ಟೇ. ಸೊ ಸದ್ಯಕ್ಕೆ ಇವಾಗ ಏನು ತಲೆ ಕೆಡಿಸ್ಕೊಂತೀರಾ. ಎಕ್ಸಾಮ್ ಡೇಟ್ ಏನಿದೆ ಅಂದರೆ ಎಕ್ಸಾಮ್ ಡೇಟ್ ಬಂದು June 9th ಇದೆ. ಸದ್ಯಕ್ಕೆ ಇದ್ರ ಬಗ್ಗೆ ಏನೂ ಅಪ್ಡೇಟ್ಸ್ ಇಲ್ಲ. June 9th ಎಕ್ಸಾಮ್ ಆಗೋದು ನಿಮಗೆ. ಬಟ್ ಅಪ್ಲಿಕೇಶನ್ ಡಿಲೇ ಆಗ್ತಾ ಇದೆ. ಡಿಲೇ ಆಗ್ತಾ ಇರೋದು ಏನಕ್ಕೆ ಅಂತಂದರೆ PUC ಅವರು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸೊ ಪ್ರಾಬಬಲಿ ಆ ಬಿಸಿಲ್ ಇದ್ದಾರೆ. ಇನ್ ಕೇಸ್ ಇದರ ಕಂಟಿನ್ಯೂ ಆಯಿತು ಅಂತಂದರೆ ಪ್ರಾಬಬಲಿ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಇರುತ್ತೆ. ಅಪ್ಲಿಕೇಶನ್ ಡೇಟ್ನ ಐ ಥಿಂಕ್ ಎಕ್ಸಾಮ್ನ ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಇಲ್ಲ. ಓಕೆ, ಆ್ಯಂಡ್ ಒನ್ ಮೋರ್ ರೂಮರ್ಸ್ ಬಂತು, ಎಲ್ಲೆಲ್ಲೋ ಸರ್ ಒಂದು ತಿಂಗಳು ಪೋಸ್ಟ್ಪೋನ್ ಮಾಡಿದ್ದಾರೆ, 5 ತಿಂಗಳು 2 ತಿಂಗಳು ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಜಾನ ಏನು ಅಂತೆ ಕಂತೆ ಎಲ್ಲ ಯಾರನ್ನೂ ಹೇಳಕ್ಕೆ ಹೋಗ್ಬೇಡಿ. ನನಗೊಂದು ಏನು ವ್ಯೂ ಬರುತ್ತೋ ನಾನು ವ್ಯೂ ಕೊಡ್ತಾ ಹೋಗ್ತೀನಿ. ಜಸ್ಟ್ ಫಾಲೋ ಮೀ ಅಷ್ಟೇ ಹೇಳೋದು ನಾನು. ಓಕೆ, ವೆಯ್ಟ್ ಮಾಡಿ. ಇವಾಗ ಸದ್ಯದ ಮಟ್ಟಿಗೆ ಅಪ್ಲಿಕೇಶನ್ ಬಿಡ್ತಾರೆ. ಸೊ ಪದೇ ಮೆಸೇಜ್ ಮಾಡಬೇಡಿ, ರಿಗಾರ್ಡಿಂಗ್ ದಿಸ್ ಮೆಸೇಜ್ ಮಾಡಬೇಡಿ. ಏನಾರ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಕೋಚಿಂಗ್ ಬಗ್ಗೆ ಕಾಂಟ್ಯಾಕ್ಟ್ ಮಾಡಿ, ಯಾಕಂದರೆ ಕೋಚಿಂಗ್ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಕೋಚಿಂಗ್ ಬಗ್ಗೆ ಕಾಂಟ್ಯಾಕ್ಟ್ ಮಾಡಿ, ಕೋಚಿಂಗ್ನ ತಗೊಳ್ಳಿ. ನಾನು ಹೇಳ್ತಾ ಇರೋದು ಮಿನಿಮಮ್ ಪ್ರೈಸಿಂಗಲ್ಲೇ ಪ್ರೊವೈಡ್ ಮಾಡಬೇಕು ಅನ್ನೋದಿರೋದು. ಓಕೆ, ಕಂಪ್ಲೀಟ್ ಕೋಚಿಂಗ್ ಕೊಡ್ತೀನಿ. ಸೊ ಎಕ್ಸಾಮ್ ಡೇಟ್ ಬಗ್ಗೆ ಕನ್ಫರ್ಮ್ ಇಲ್ಲ. ಎಕ್ಸಾಮ್ ಡೇಟ್ ಸೇಮ್ ಡೇಟ್ ಇದೆ ಸರ್ ರೈಟ್ ನೌ. ಇನ್ ಕೇಸ್ ಏನಾದ್ರು ಪೋಸ್ಟ್ಪೋನ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಟೈಮ್ ಸಿಗುತ್ತೆ. ಇವಾಗ ಯು ಶುಡ್ ಸ್ಟಾರ್ಟ್ ಪ್ರಿಪೇರಿಂಗ್. ನಾನು ಒಂದು ಅರ್ಥ ಆಗ್ತಿಲ್ಲ, ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಎಕ್ಸಾಮ್ ಡೇಟ್ ಅನೌನ್ಸ್ ಆದಮೇಲೆ ಸೀರಿಯಸ್ ಆಗ್ತಾರೆ. ವೈ ಐ ಡೋಂಟ್ ನೋ ವೈ. ನಿಮಗೆ ಒಂದು ಒಳ್ಳೆ ಕಾಲೇಜ್ ಬೇಕು, ಒಳ್ಳೆ ಕಾಂಪಿಟೇಷನ್ಸ್ ಇದೆ, ನಿಮ್ಮ ಸೀಟ್ಸ್ನ ನೀವು ಉಳಿಸ್ಕೊಬೇಕು, ಒಳ್ಳೆ ಕಾಲೇಜ್ ಸೀಟ್ಸ್ ಬೇಕು ಅಂತಂದರೆ ಯು ಶುಡ್ ಸ್ಟಾರ್ಟ್ ನೌ ಓನ್ಲಿ. ಇದು ಡಿಲೇನೇ ಆ್ಯಕ್ಚುಲಿ. 2 ತಿಂಗಳು ಮುಂಚೆನೇ ವಿಡಿಯೋ ಮಾಡಿದ್ದೆ. ಸೊ ಡೋಂಟ್ ವರಿ ಅಬೌಟ್ ದ ಎಕ್ಸಾಮ್ ಡೇಟ್. ಅದು ಯಾವತ್ತೊಂದು ದಿವಸ ಬಂದೇ ಬರುತ್ತೆ. ಇವಾಗ June 9th ಪ್ರೀಪೋನ್ ಆಗಲ್ಲ, ಕರೆಕ್ಟಾ? June 9th ಪ್ರೀಪೋನ್ ಆಗೋ ಚಾನ್ಸಸ್ ಇಲ್ಲ.
ಪೋಸ್ಟ್ಪೋನ್ ಆಗುತ್ತಾ, ಆಗಲಿ ಬಿಡಿ, ವೈ ಆರ್ ವರಿಡ್. ಪೋಸ್ಟ್ಪೋನ್ ಆದ್ರೆ ಟೈಮ್ ಸಿಗುತ್ತೆ ನಿಮ್ಗೆ, ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗ್ಬೋದು. ಜೂನ್ 9 ಬಂತು ಅಂದರೆ ಒಂದಿನ ಮೇ ಫಸ್ಟ್ ವೀಕಲ್ಲಿ ಅಪ್ಲಿಕೇಶನ್ ಬಿಟ್ಟು ಮೇ 20 ಟೈಮ್ ಕೊಟ್ಟು ಮಾಡಿದಾಗ ಏನು ಮಾಡ್ತೀರಾ? ಸೊ ಡೋಂಟ್ ವರಿ ಅಬೌಟ್ ದ ಅಪ್ಲಿಕೇಶನ್ ರಿಲೀವಿಂಗ್ ಡೇಟ್ ಅಥವಾ ಎಕ್ಸಾಮ್ ಡೇಟ್. ಓಕೆ, ಎಕ್ಸಾಮ್ ಡೇಟ್ ಏನು ಕನ್ಫರ್ಮ್ ಇದೆ. ಸೊ ಅಪ್ಲಿಕೇಶನ್ ಯಾವಾಗ ಬಿಡ್ತಾನೆ ಏನು ಅವೆಲ್ಲ ವರಿ ಮಾಡ್ಕೊಂಡು ಹೋಗಬೇಡಿ. ವರಿ ಅಬೌಟ್ ಹೌ ಟು ಪ್ರಿಪೇರ್. ಓಕೆ, ಯಾವ ಥರ ಪ್ರಿಪೇರ್ ಆಗಬೇಕು ಏನು ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳಿ. ಯಾಕಂದರೆ ಒಂದಲ್ಲ ಒಂದು ದಿವಸ ಎಕ್ಸಾಮ್ ಬಂದೇ ಬರುತ್ತೆ, ಅಪ್ಲಿಕೇಶನ್ ಓಪನ್ ಮಾಡ್ತಾರೆ, ಅದ್ರ ಬಗ್ಗೆ ನೋಟಿಫಿಕೇಶನ್ ಬಂದೇ ಬರುತ್ತೆ. ಓಕೆ, ಸೊ ನಿಮಗೆ ಕೋಚಿಂಗ್ಗೆ ಸಪೋರ್ಟ್ ಬೇಕು, ಪ್ರಿಪೇರ್ ಆಗಿ ಸಪೋರ್ಟ್ ಬೇಕು ಅಂದರೆ ನನಗೆ ಪಿಂಗ್ ಮಾಡಿ, ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ದಿಸ್ ಇಸ್ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ವಿಡಿಯೋ ಇಷ್ಟ ಆಗಿರುತ್ತೆ ಅಪ್ಡೇಟ್ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಸೊ ಡೋಂಟ್ ವರಿ ಎನಿಥಿಂಗ್, ಜಸ್ಟ್ ಕೀಪ್ ಪ್ರಿಪೇರಿಂಗ್ ಫಾರ್ ದ DCET 2024 ಎಕ್ಸಾಮ್. ಟೈಮ್ ವೇಸ್ಟ್ ಮಾಡ್ದಿರಾ, ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿ, ಒಂದು ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ನಿಮ್ಗೆ ಇರುತ್ತೆ. ಓಕೆ, ಸೊ ನಿಮ್ಗೆ ಏನೋ ಸಪೋರ್ಟ್ ಬೇಕು ಅಂದರೆ ನನಗೆ ಪಿಂಗ್ ಮಾಡಿ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.